ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಡಿಜಿಲಾಕರ್ನಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ನ ಯಾವ ರೀತಿ ನೋಡ್ಕೋಬೇಕು ಮತ್ತು ಮಾರ್ಕ್ಸ್ ಶೀಟ್ನ ಯಾವ ರೀತಿ ನೋಡ್ಕೋಬೇಕು ಅಂತಲೂ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. 2026 ಅಂದರೆ ಈ ವರ್ಷದಿಂದ ಡಿಜಿಲಾಕರ್ನಲ್ಲಿ ಮಾರ್ಕ್ಸ್ ಕಾರ್ಡ್ಗೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಡಿಜಿಲಾಕರ್ನಲ್ಲಿ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಿ ಡಿಜಿಲಾಕರ್ ಅಂತ ನೀವು ಟೈಪ್ ಮಾಡಬೇಕು. ಡಿಜಿಲಾಕರ್ ಅಂತ ಟೈಪ್ ಮಾಡಿದಾಗ ಅದು ಡೌನ್ಲೋಡ್ ಮಾಡ್ಕೋಬೇಕು ಸ್ನೇಹಿತರೆ. ಡಿಜಿಲಾಕರ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ಸೊ ನಾವೇನು ಮಾಡಬೇಕು, ಡಿಜಿಲಾಕರ್ ಅಂತ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಹತ್ರ ಡಿಜಿಲಾಕರ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮ್ಮ ಹತ್ರ ಏನೇನು ಡೀಟೇಲ್ಸ್ ಇರಬೇಕು, ಆಧಾರ್ ನಂಬರ್ ಇರಬೇಕು, ಮೊಬೈಲ್ ನಂಬರ್ ಪರ್ಫೆಕ್ಟ್ ಆಗಿರ್ಬೇಕು ಸ್ನೇಹಿತರೆ. ಸೊ ಅವುಗಳಿಗೆ OTP ಬರುತ್ತೆ. OTP ಬಂದಾಗ ನಾನು ಯಾವ ರೀತಿ ಈಗ ನೆಕ್ಸ್ಟ್ ನೀವು ಡಿಜಿಲಾಕರ್ನ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಂತಲೂ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈಗ ನನ್ನರಲ್ಲಿ ಡೌನ್ಲೋಡ್ ಆಗಿದೆ. ಇಲ್ಲಿ ಡಿಜಿಲಾಕರ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಡಿಜಿಲಾಕರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಹಾಕಿ OTPಗಳಾಕಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಏನಾಗತ್ತಪ್ಪ ಅಂದರೆ ನಿಮಗೆ PUC ಮಾರ್ಕ್ಸ್ ಕಾರ್ಡ್ ಈ ವರ್ಷದಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ PUC ಮಾರ್ಕ್ಸ್ ಕಾರ್ಡ್ ಈ ವರ್ಷದಲ್ಲಿ ಬಿಟ್ಟಾಗ ಇಲ್ಲಿ ಕೆಳಗೆ ಗೆಟ್ ಸ್ಟಾರ್ಟೆಡ್ ಅಂತಿದೆ. ನೀವು ಅಕೌಂಟ್ ನಂಬರು ಈ ಒಂದು ನಿಮ್ಮ ಯೂಸರ್ ID ಎಲ್ಲ ಕ್ರಿಯೇಟ್ ಆದಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಸ್ನೇಹಿತರೆ. ಗೆಟ್ ಸ್ಟಾರ್ಟೆಡ್ ಅಂತ ಬಂದಾಗ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆದಮೇಲೆ ಈ ರೀತಿ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಮದು ಏನೈತೆ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ವೆರಿಫೈ ಆಗುತ್ತೆ ನೋಡಿ. ವೆರಿಫೈ ಆಗಿದಾಗ ನಿಮ್ಮ ಒಂದು ಫೋಟೋ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವು ಮತ್ತೆ ಏನು ಮಾಡಬೇಕು, ನಿಮ್ಮದು ಆಧಾರ್ ಕಾರ್ಡು ಸಹ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನೀವು ಎಲ್ಲಿ ಬೇಕೋ ಅಲ್ಲಿ ಆ ರೀತಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ಸ್ಕ್ರಾಲ್ ಮಾಡ್ತಾ ಹೋದರೆ ಎಲ್ಲ ಆಪ್ಷನ್ಸು ನಿಮ್ಗೆ ಓಪನ್ ಆಗ್ತವೆ. ಈ ಒಂದು ಆಪ್ಷನ್ಸು ಓಪನ್ ಆದಾಗ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ಬೇಕಾಗಿರೋದು ಮಾರ್ಕ್ಸ್ ಕಾರ್ಡು. ಸೊ ಈಗ ಆಧಾರ್ ಕಾರ್ಡ್ ಅಂತೂ ಇಲ್ಲೇ ಇದೆ. ಆಧಾರ್ ಕಾರ್ಡ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಆಧಾರ್ ಕಾರ್ಡು ಓಪನ್ ಆಗುತ್ತೆ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾದರೆ ಇಲ್ಲಿ ಗೆಟ್ ನಾವು ಅಂತ ಕೊಡಬೇಕು. ಮತ್ತು ಫಾನ್ ವೆರಿಫಿಕೇಷನ್ ರೆಕಾರ್ಡ್ ಬೇಕಾದರೆ ಇಲ್ಲಿಗೆ ಕ್ಲಿಕ್ ಮಾಡಬೇಕು. ಮತ್ತು ಕ್ಲಾಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕ್ಲಾಸ್ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಬೇಕಂದರೆ ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲಿ ಗೆಟ್ ನೌ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಗೆಟ್ ನೌ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ನೇಮ್ ತಾನೇ ಬರುತ್ತೆ. ನಿಮ್ಮ ರೋಲ್ ನಂಬರ್ ಹಾಕಬೇಕು, ನಿಮ್ಮ ಇಯರ್ ಹಾಕಿ ಗೆಟ್ ಡಾಕ್ಯುಮೆಂಟ್ ಕೊಟ್ಟರೆ ಅದು ನಿಮಗೆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಅಲ್ಲಿ PDF ಅಂತಲೂ ಡೌನ್ಲೋಡ್ ಮಾಡ್ಕೋಬೋದು. ನೀವು PDF ಅಂತ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ನೀವು ಮಾರ್ಕ್ಸನ್ನು ಈಗಲೇ ಇಮಿಡಿಯೇಟಾಗಿ ನೋಡ್ಕೋಬೋದು ಸ್ನೇಹಿತರೆ. 2026ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಾರ್ಕ್ಸ್ ಕಾರ್ಡ್ನ ಡಿಜಿಲಾಕರ್ಗೆ ಸಿಂಕ್ ಮಾಡಿದ್ದಾರೆ ಸ್ನೇಹಿತರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ನೀವು ಈ ರಿಸಲ್ಟನ್ನು ನೋಡಿಕೊಂಡು ಈ ಒಂದು ಇದರಲ್ಲೇ ಡಿಜಿಲಾಕರಲ್ಲೇ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಮತ್ತು ರಿಸಲ್ಟನ್ನು ನೋಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.